ಬೆಳಗ್ಗೆ ಅಷ್ಟೇ ಮಾತನಾಡಿದ್ವಿ, ಒಂದು ವಿಶ್ಲೇಷಣೆಯನ್ನು ಕೂಡ ಕೊಟ್ಟಿದ್ವಿ ನಮ್ಮ ಅಶ್ವವೇಗ ನ್ಯೂಸ್ ಕಡೆಯಿಂದ ಈ ರೀತಿ ಆಗಬಹುದು ಅಂತ ಹೇಳ್ಬಿಟ್ಟು. ಸೊ ಅದರಂತೆ ಇದೀಗ ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ರಾಜೀನಾಮೆ ನೀಡುವಂತೆ ತಾಕೀತು ಮಾಡಲಾಗಿದೆ. ನಜೀರ್ ಅಹಮದ್ಗೆ ರಾಜೀನಾಮೆ ನೀಡುವಂತೆ ಹೈಕಮಾಂಡ್ ತಾಕೀತನ್ನ ಮಾಡಿದೆ. ಯಾವುದೇ ಕ್ಷಣದಲ್ಲಿ ಅಬ್ದುಲ್ಲಾ ನಜೀರ್ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಇದೆಯಂತೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅಸಹಕಾರ ಸಂಚು ಆರೋಪ. ಇನ್ನು ಸಿಎಂ ಪರಮಾಪ್ತರಾಗಿರುವಂತಹ ಕೋಲಾರ ಮೂಲದ ಎಂಎಲ್ಸಿ ನಜೀರ್ ಅಹಮದ್ ದಾವಣಗೆರೆ ಮುಸ್ಲಿಂ ಬಂಡಾಯ ಶಮನಕ್ಕೆ ಮುಂದಾಗಲಿಲ್ಲ. ನಜೀರ್ ಅಹಮದ್ ಸಿಎಂ ಸೂಚನೆ ನೀಡಿದ್ರು ಕೂಡ ಹೆಲಿಪ್ಯಾಡ್ವರೆಗೂ ಕೂಡ ಬಂದು ವಾಪಸ್ ಹೋಗಿದ್ದಾರೆ. ದಾವಣಗೆರೆಗೆ ತೆರಳದೆ ಸೈಲೆಂಟ್ ಆಗಿದ್ದಂತಹ ಸಿಎಂ ರಾಜಕೀಯ ಕಾರ್ಯದರ್ಶಿ ರಾಜೀನಾಮೆ ನೀಡಬೇಕು ಅಂತ ಹೇಳ್ಬಿಟ್ಟು ತಾಕೀತು ಮಾಡಲಾಗಿದೆ. ಈಗ ಆಲ್ರೆಡಿ ಹೈಕಮಾಂಡ್ ಕಡೆಯಿಂದ ಸಿಎಂ ರಾಜಕೀಯ ಕಾರ್ಯದರ್ಶಿ ರಾಜೀನಾಮೆ ನೀಡುವಂತೆ ಹೇಳಿದ್ದಾರೆ. ಯಾವ ಟೈಮಲ್ಲಿ ಬೇಕಾದರೂ ರಾಜೀನಾಮೆಯನ್ನ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಅಬ್ದುಲ್ ನಜೀರ್ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅಸಹಕಾರ ಸಂಚು ಆರೋಪ ಕೂಡ ಇವ್ರ ಮೇಲೆ ಕೇಳಿ ಬರ್ತಾ ಇರುವಂಥದ್ದು. ಸಿಎಂ ಪರಮಾಪ್ತರಾಗಿರುವಂತಹ ಕೋಲಾರ ಮೂಲದ ಎಂಎಲ್ಸಿ ನಜೀರ್ ಅಹಮದ್ ದಾವಣಗೆರೆ ಮುಸ್ಲಿಂ ಬಂಡಾಯ ಶಮನಕ್ಕೂ ಕೂಡ ಮುಂದಾಗಿರಲಿಲ್ಲ. ಸಿಎಂ ಸೂಚನೆ ನೀಡಿದ್ರು ಕೂಡ ಹೆಲಿಪ್ಯಾಡ್ವರೆಗೂ ಬಂದು ವಾಪಸ್ ಹೋಗಿರ್ತಾರೆ ನಜೀರ್. ಸೊ ದಾವಣಗೆರೆಗೆ ತೆರಳದೆ ಸೈಲೆಂಟ್ ಆಗಿರ್ತಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್. ನಜೀರ್ ಅಹಮದ್ ತಲೆದಂಡವಾಗತ್ತಾ? ಈಗ ಆಲ್ರೆಡಿ ಸೂಚನೆ ಕೊಟ್ಟಾಗಿದೆ ಹೈಕಮಾಂಡ್ ಕಡೆಯಿಂದ ರಾಜೀನಾಮೆಯನ್ನ ಕೊಡಬೇಕು ಅಂತ. ಸೊ ಇನ್ನೇನು ರಾಜೀನಾಮೆಯನ್ನ ಕೊಡ್ತಾರೆ ಸ್ವಲ್ಪ ಸಮಯದಲ್ಲಿ ಅನ್ನುವಂತಹ ಮಾಹಿತಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಬ್ದುಲ್ಲಾ ನಜೀರ್ ರಾಜೀನಾಮೆಯನ್ನ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಿಎಂ ಪರಮಾಪ್ತರು ಕೋಲಾರ ಮೂಲದವರು ಎಂಎಲ್ಸಿ ನಜೀರ್ ಅಹಮದ್. ಬಂಡಾಯ ಶಮನಕ್ಕೆ ಮುಸ್ಲಿಮರ ಬಂಡಾಯ ಶಮನಕ್ಕೂ ಕೂಡ ಇವರು ಇನ್ವಾಲ್ವ್ ಆಗಿರಲಿಲ್ಲ. ಬಂದ್ಬಿಟ್ಟು ಹೆಲಿಪ್ಯಾಡ್ವರೆಗೂ ಕೂಡ ಸಿಎಂ ಸೂಚನೆ ನೀಡಿರ್ತಾರೆ. ಸೊ ಹೆಲಿಪ್ಯಾಡ್ವರೆಗೂ ಬಂದು ಮತ್ತೆ ವಾಪಸ್ ಆಗಿರ್ತಾರೆ. ಸೊ ಆದ ಕಾರಣ ಇದೀಗ ಹೈಕಮಾಂಡ್ಗೆ ವಿಚಾರ ಇಲ್ಲಿ ತಲುಪಿತು. ಇವರ ತಲೆದಂಡವಾಗುವುದು ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ರಣಕಣದಲ್ಲಿ ಇದೀಗ ಮಹತ್ತರ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಬೆಳಗ್ಗೆ ತಾನೇ ನಮ್ಮ ಅಶ್ವವೇಗ ನ್ಯೂಸ್ ವರದಿಯನ್ನ ಮಾಡಿತ್ತು. ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆಗಳಿರುತ್ತೆ, ನೋಟಿಸ್ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಅಂತ. ಸಿಎಂ ರಾಜಕೀಯ ಕಾರ್ಯದರ್ಶಿ ಇದೀಗ ರಾಜೀನಾಮೆ ನೀಡುವಂತೆ ತಾಕೀತು ಮಾಡಲಾಗಿದೆ ಹೈಕಮಾಂಡ್ ಕಡೆಯಿಂದ. ನಜೀರ್ ಅಹಮದ್ಗೆ ರಾಜೀನಾಮೆ ನೀಡುವಂತೆ ಹೈಕಮಾಂಡ್ ತಾಕೀತನ್ನು ಕೂಡ ಕೊಟ್ಟಿದೆ. ಯಾವುದೇ ಟೈಮಲ್ಲಿ ಬೇಕಾದರೂ ರಾಜೀನಾಮೆಯನ್ನು ನೀಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಒಂದು ಕಡೆ ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗಿಯಾಗಲ್ಲ, ಮತ್ತೆ ಕೋಪ ಶಮನವನ್ನು ಮಾಡೋದಕ್ಕೂ ಕೂಡ ಯಾವಾಗ ಬಂಡಾಯ ಇದ್ರು ಮುಸ್ಲಿಮರು, ಸೊ ಅವಾಗಲೂ ಕೂಡ ಸಿಎಂ ಸೂಚನೆ ಕೊಟ್ಟು ಕೂಡ ಹೆಲಿಪ್ಯಾಡ್ವರೆಗೂ ಬಂದು ವಾಪಸ್ ಹೋಗೋದು. ಸೊ ಇದೆಲ್ಲವನ್ನು ಕೂಡ ಪರಿಗಣಿಸಿದೆ ಹೈಕಮಾಂಡ್. ಸೊ ಈಗ ಒಂದು ಪಕ್ಷ ಅಂತ ಹೇಳಿದ ಮೇಲೆ ಯಾರಿಗೆ ಟಿಕೆಟ್ ಸಿಗಲಿ ಬಿಡಲಿ, ಸೊ ನಾವು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಾದಂಥ ಅನಿವಾರ್ಯತೆಗಳು ಇದ್ದೇ ಇರುತ್ತೆ. ಸರ್, ಜಬ್ಬರ್ ಅವರು ಬೆಳಗ್ಗೆ ತಾನೇ ನಮ್ಮೊಟ್ಟಿಗೆ ಮಾತನಾಡಿದ್ರು. ಈಗ ಆತ್ಮೀಯರೊಟ್ಟಿಗೆ ಒಂದು ಸಭೆ ನಡೀತಾ ಇದೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಇದೇ ವಿಚಾರವಾಗಿ. ಮತ್ತೆ ಪ್ರಯತ್ನ ಮಾಡುವಂತಹ, ಸಂಪರ್ಕ ಮಾಡುವಂತಹ ಸಾಧ್ಯತೆಯನ್ನ ಮಾಡ್ತಾನೆ ಇದ್ದೀವಿ. ಬಟ್ ಯಾಕೋ ನಕಾರ ತೋರಿಸ್ತಾ ಇದ್ದಾರೆ. ಹೌದು, ಏನೋ ಒಂದು ಬ್ಯುಸಿಲಿ ಇರ್ತಾರೆ, ಏನೋ ಒಂದು ಟೆನ್ಷನಲ್ಲಿ ಇರ್ತಾರೆ, ಒಂದಷ್ಟು ಮಾತುಕತೆ ಚರ್ಚೆಗಳಾಗ್ತಾ ಇರುತ್ತೆ. ಬಟ್ ಸ್ಪಂದಿಸ್ಬೇಕಲ್ವಾ, ಏನಾಗಿದೆ ಮಾಹಿತಿ ಬೇಕಲ್ವಾ? ಇಲ್ಲಾಂದ್ರೆ ಬರೀ ಕಂತೆಗಳೇ ಆಗೋಗ್ಬಿಡುತ್ತೆ. ಸೊ ಸಂಪರ್ಕವನ್ನ ಮಾಡಿದಂತಹ ಸಮಯದಲ್ಲಿ ಕಾಲ್ ಪಿಕ್ ಮಾಡ್ತಾರೆ,
ಕಾಲ್ ಪಿಕ್ ಮಾಡಿ ಒಂದು ರಿಯಾಕ್ಷನ್ ಕೊಡಬಹುದಿತ್ತು. ಬಟ್ ಯಾವುದೇ ಮಾತನಾಡಲಿಲ್ಲ ಇದ್ರ ಬಗ್ಗೆ, ಯಾವುದೇ ಸ್ಪಷ್ಟನೆಯನ್ನ ಕೊಡಲಿಲ್ಲ.